ರೇಣುಕಾಸ್ವಾಮಿ ಕೊಲೆ ಆರೋಪ ಹೊತ್ತಿರೋ ದರ್ಶನ್ ಬಳ್ಳಾರಿ ಜೈಲಲ್ಲಿ ಬೇಯ್ತಾ ಇದ್ದಾನೆ. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ದಿನದುಡ್ತಾ ಇರೋ ದರ್ಶನ್ಗೆ ಇವತ್ತು ಮೆಡಿಕಲ್ ಚೆಕಪ್ ಕೂಡ ಆಗಿದೆ. ಇದರ ಜೊತೆಗೆ ದರ್ಶನ್ ಜೈಲಾಧಿಕಾರಿಗಳ ಮುಂದೆ ಇಟ್ಟಿದ್ದ ಬೇಡಿಕೆಯೊಂದು ಈಡೇರಿದೆ. ಜೊತೆಗೆ ಒಂದಿಷ್ಟು ಟೆನ್ಷನ್ ಕೂಡ ಹೆಚ್ಚಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಜೈಲು ಸೇರಿರೋ ದರ್ಶನ್ ಅಂಡ್ ಗ್ಯಾಂಗ್ಗೆ 30ನೇ ತಾರೀಕಿನವರೆಗೂ ನ್ಯಾಯಾಂಗ ಬಂಧನ ಎಕ್ಸ್ಟೆಂಡ್ ಆಗಿದೆ. ಇದರ ಬೆನ್ನಲ್ಲೇ ನಿನ್ನೆ ಜೈಲಿಗೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಧನ್ವೀರ್ ಬಂದು ದರ್ಶನ್ನ ಭೇಟಿಯಾಗಿದ್ರು. ಸುಮಾರು 25 ನಿಮಿಷ ಮಾತನಾಡಿದ ದಂಪತಿ ಜಾಮೀನಿನ ಬಗ್ಗೆ ಚರ್ಚೆ ಮಾಡಿರೋ ಮಾಹಿತಿ ಲಭ್ಯವಾಗಿದೆ. ಇನ್ನು ನಿನ್ನೆ ದರ್ಶನ್ ಒಂದು ಲೆಟರ್ ಕೂಡ ಹಿಡ್ಕೊಂಡು ಬಂದಿದ್ದನ್ನ ನೀವೆಲ್ಲ ನೋಡಿದ್ರಿ. ಜಾಮೀನಿಗೆ ಅರ್ಜಿ ಸಲ್ಲಿಸೋಕೆ ಸಕಲ ತಯಾರಿ ನಡೀತಾ ಇದ್ದು, ಈ ಬಗ್ಗೆ ದರ್ಶನ್ ವಿಜಯಲಕ್ಷ್ಮಿ ಏನೆಲ್ಲ ಮಾತಾಡಿದ್ರು ಅನ್ನೋ ಡೀಟೇಲ್ಸ್ ಇಲ್ಲಿದೆ. ಜಾಮೀನಿಗೆ ಅರ್ಜಿ ಹಾಕೋದು ಯಾವಾಗ? ಸಾಧಕ ಬಾಧಕ ನೋಡ್ಕೊಂಡು ಹಾಕೋಣ. ಯಾವ್ದಾದ್ರೂ ಸಾಕ್ಷಿ ಸಿಕ್ಕಿದ್ಯಾ? ಹೌದು, ಸ್ಟ್ರಾಂಗ್ ಸಾಕ್ಷಿ ಸಿಕ್ಕಿದೆ. ನಮ್ ಲಾಯರ್ ಏನ್ ಹೇಳ್ತಿದ್ದಾರೆ? ಏನೇ ಎವಿಡೆನ್ಸ್ ಸಿಕ್ಕಿದ್ದು ಸ್ಟ್ರಾಂಗ್ ಆಗಿ ವಾದಿಸ್ತೀನಿ ಅಂತಿದ್ದಾರೆ. ಬೇಲ್ಗೆ ಅರ್ಜಿ ಹಾಕಲು ಎಷ್ಟು ಟೈಮ್ ಬೇಕು? ಆದಷ್ಟು ಬೇಗ ಬೇಲ್ಗೆ ಅರ್ಜಿ ಹಾಕೋಣ. ಲಾಯರ್ ಜೊತೆ ಈ ಬಗ್ಗೆ ಮಾತಾಡಿದ್ಯಾ? ಡೈಲಿ ಕಾಂಟ್ಯಾಕ್ಟ್ ಮಾಡ್ತೀನಿ. ಬೇಲ್ ವಿಚಾರದಲ್ಲಿ ಟೆನ್ಷನ್ ಆಗ್ತಿದೆ. ಡೋಂಟ್ ವರಿ, ಆದಷ್ಟು ಬೇಗ ಅರ್ಜಿ ಹಾಕ್ತೀನಿ. ಪತ್ನಿ ಇಷ್ಟೆಲ್ಲ ಧೈರ್ಯ ತುಂಬಿದ್ರೂ ದರ್ಶನ್ ಆತಂಕ ದೂರಾಗಿಲ್ಲ. ಇದೆಲ್ಲ ಬೆಳವಣಿಗೆ ನಡುವೆ ಬಳ್ಳಾರಿ ಬಿಸಿಲಿಗೆ ಬೆಂದೋಗಿರೋ ದರ್ಶನ್ ಟಿವಿ ಬೇಡಿಕೆ ಇಂದು ಈಡೇರಿದ್ದು 32 ಇಂಚಿನ ಟಿವಿ ಸಿಕ್ಕಿದೆ. ಆದ್ರೆ ಫ್ರೀ ಚಾನೆಲ್ ದೂರದರ್ಶನ ಮಾತ್ರವೇ ನೋಡಲು ಅವಕಾಶ ನೀಡಲಾಗಿದೆ. ಸೊ ಮೈಂಡ್ ಡೈವರ್ಟ್ ಮಾಡೋಕೆ ಮುಂದಾಗಿರೋ ದರ್ಶನ್ ಟಿವಿ ನೋಡ್ತಾ ಕಾಲ ಕಳೀತಾ ಇದ್ದಾರೆ. ನಿನ್ನೆ ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದ ವೇಳೆ ಬೆನ್ನು ನೋವಿನ ಕಾರಣ ನೀಡಿರುವ ದರ್ಶನ್ ಪರ ವಕೀಲರು ಚೇರ್ಗೆ ಬೇಡಿಕೆ ಏರಿಸಿದ್ದಾರೆ. ಇದಕ್ಕಾಗಿ ಜೈಲು ಅಧಿಕಾರಿಗಳ ಮುಂದೆ ಬೇಡಿಕೆ ಏರಿಸುವಂತೆ ನ್ಯಾಯಾಧೀಶರು ಸೂಚಿಸಿದ್ದಾರೆ. ಆರೋಪಿಗಳು ಎವಿಡೆನ್ಸ್ ಚಾಲೆಂಜ್ ಮಾಡದಂತೆ ಪೊಲೀಸರ ತಯಾರಿ. ಮತ್ತೊಂದು ಕಡೆ ಆರೋಪಿಗಳು ಎವಿಡೆನ್ಸ್ ಚಾಲೆಂಜ್ ಮಾಡದಂತೆ ಪೊಲೀಸರು ತಯಾರಿ ನಡೆಸುತ್ತಿದ್ದಾರೆ. ಟ್ರಯಲ್ ವೇಳೆ ಆರೋಪಿಗಳು ಉಲ್ಟಾ ಹೊಡೆದ್ರೂ ಉತ್ತರಿಸಲು ಎಫ್ಎಸ್ಎಲ್ ವರದಿಯನ್ನ ಸ್ಟ್ರಾಂಗ್ ಆಗಿ ಸಿದ್ಧಪಡಿಸಲು ತಯಾರಿ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಹಲವು ಫೋಟೋ ಸಾಕ್ಷ್ಯಗಳು ಲಭ್ಯವಾಗಿದೆ. ಆ ಫೋಟೋಗಳನ್ನ ಮತ್ತೆ ಎಫ್ಎಸ್ಎಲ್ಗೆ ಕಳಿಸಲಿದ್ದಾರೆ. ಜೊತೆಗೆ ಹೈದರಾಬಾದ್ನಲ್ಲಿ ರಿಟ್ರೀವ್ ಆದ ಫೋಟೋಸ್ ಬೆಂಗಳೂರು ಎಫ್ಎಸ್ಎಲ್ಗೆ ಕಳಿಸಿ ರಿಪೋರ್ಟ್ ಪಡೆಯಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, A10 ವಿನಯ್ ಮೊಬೈಲ್ನಲ್ಲಿ ಪತ್ತೆಯಾಗಿದ್ದ ಮತ್ತು ಕೇಸ್ನಲ್ಲಿ ರೇಣುಕಾಸ್ವಾಮಿ ಕೊನೆ ಕ್ಷಣದ ಫೋಟೋಗಳು ಪ್ರಮುಖ ಸಾಕ್ಷಿಯಾಗಿದ್ದು, ಕ್ರೌರ್ಯದ ಫೋಟೋಗಳ ಮರುಪರಿಶೀಲನೆಗೆ ಮುಂದಾಗಿದ್ದಾರೆ. ಆರೋಪಿಗಳ ಕಡೆಯವರು ಫೋಟೋಸ್ ಒರಿಜಿನಲ್ ಅಲ್ಲ ಅಂತ ವಾದಿಸಬಹುದು. AI ತಂತ್ರಜ್ಞಾನದಿಂದ ಫೋಟೋಗಳನ್ನ ಕ್ರಿಯೇಟ್ ಮಾಡಿರಬಹುದೆಂಬ ಶಂಕಿಸಬಹುದು. ಹೀಗಾಗಿ ಫೋಟೋ ವಿನಯ್ ಫೋನ್ ಮತ್ತೆ ಎಫ್ಎಸ್ಎಲ್ಗೆ ಕಳುಹಿಸಿ ವರದಿ ತರಿಸುವ ಪ್ಲಾನ್ ಮಾಡಿದ್ದು, ನಿನ್ನೆ ನ್ಯಾಯಾಧೀಶರಿಂದ ಅನುಮತಿಯನ್ನು ಪಡೆದಿದ್ದಾರೆ. ಒಂದ್ ಕಡೆ ಆರೋಪಿಗಳಿಗೆ ಬೇಲ್ ಸಿಗುತ್ತೋ ಇಲ್ವೋ ಅನ್ನೋ ಟೆನ್ಷನ್, ಮತ್ತೊಂದ್ ಕಡೆ ತಪ್ಪಿಗೆ ತಕ್ಕ ಶಿಕ್ಷೆ ಕೊಡಿಸಲು ಪ್ಲಾನ್. ಇಬ್ಬರ ಕಾನೂನು ಸಮರ ಮುಗಿಯೋಕೆ ಇನ್ನೆಷ್ಟು ದಿನ ಬೇಕೋ ಗೊತ್ತಿಲ್ಲ. ಬಳ್ಳಾರಿಯಿಂದ ಶಿವಾನಂದ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.